ಓಂ ಶಾಂತಿ 30 अक्टूबर 2025 साकार मुरली। मीठे बच्चे, तुम्हें अभी बहुत बहुत साधारण रहना है। फैशनेबल ऊंचे कपड़े पहनने से भी देह अभिमान आता है। ಮಧುರ ಮಕ್ಕಳೇ, ಈಗ ನೀವು ಬಹಳ ಸಾಧಾರಣರಾಗಿ ಇರಬೇಕು. ಫ್ಯಾಷನಬಲ್ ಅಥವಾ ಜಾಸ್ತಿ ಬೆಲೆ ಬಾಳುವ ಬಟ್ಟೆಯನ್ನು ಹಾಕಿಕೊಳ್ಳುವುದರಿಂದಲೂ ಸಹ ದೇಹ ಅಭಿಮಾನವು ಬರುತ್ತದೆ. ಪ್ರಶ್ನೆ, तकदीर में ऊंच पद नहीं है तो किस बात में बच्चे सुस्ती करते हैं? ಅವರ ಭಾಗ್ಯದಲ್ಲಿ ಶ್ರೇಷ್ಠ ಪದವಿ ಇಲ್ಲ ಅಂದರೆ ಮಕ್ಕಳು ಯಾವ ಮಾತಿನಲ್ಲಿ ಸುಸ್ತಾಗುತ್ತಾರೆ, ಅಂದರೆ ಕೇರ್ಲೆಸ್ ಆಗ್ತಾರೆ. ಉತ್ತರದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ कहते बच्चे अपना सुधार करने के लिए चार्ट रखो। याद का चार्ट रखने में बहुत फ़ायदा है। ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಚಾರ್ಟನ್ನು ಇಡಿ. ನೆನಪಿನ ಚಾರ್ಟನ್ನು ಇಡೋದ್ರಿಂದ ಬಹಳ ಲಾಭ ಇದೆ. ನೋಟ್ ಬುಕ್ ಸದಾ ಹಾತ್ ಮೇ ಹೋ. ನೋಟ್ಬುಕ್ ಯಾವಾಗಲೂ ನಿಮ್ಮ ಕೈಯಲ್ಲಿ ಇರಲಿ. ಚೆಕ್ ಕರೋ ಕಿತ್ನಾ ಸಮಯ ಬಾಪ್ ಕೋ ಯಾದ್ ಕಿಯಾ. ಚೆಕ್ ಮಾಡಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದ್ರಿ ಅಂತ. ಹಮಾರಾ ರಿಜಿಸ್ಟರ್ ಕೈಸಾ ಹೈ? ದೈವಿ ಕ್ಯಾರೆಕ್ಟರ್ ಹೈ. ನಮ್ಮ ರಿಜಿಸ್ಟರ್ ಹೇಗಿದೆ? ದೈವಿ ಕ್ಯಾರೆಕ್ಟರ್ಸ್ ನಮ್ದಿದೆಯೇನು? ಕರ್ಮ ಕರ್ತೆ ಬಾಬಾ ಕಿ ಯಾದ್ ರಹತಿ ಹೈ. ಏನೇ ಕರ್ಮ ನಾವು ಮಾಡ್ತಾ ತಂದೆಯ ನೆನಪು ಇರ್ತದ? ಯಾದ್ ಸೇ ಹಿ ಕಟ್ ಉತ್ರೇಗಿ ಊಂಚ್ ತಕ್ದೀರ್ ಬನೇಗಿ. ನೆನಪಿನಿಂದಲೇ ಆತ್ಮಕ್ಕೆ ಹಿಡಿದಿರುವ ತುಕ್ಕು ಬಿಡ್ತದೆ ಮತ್ತು ಶ್ರೇಷ್ಠ ಭಾಗ್ಯದ ನಿರ್ಮಾಣ ಆಗ್ತದೆ. ಗೀತ್ ಹೈ ಭೋಲೆನಾಥ್ ಸೆ ನಿರಾಲ. ಭೋಲೆನಾಥ ತಂದೆಗಿಂತ ವಿಶೇಷ ಆಗಿರೋರು, ವಿಭಿನ್ನ ಆಗಿರೋರು ಬೇರೆ ಯಾರೂ ಇಲ್ಲ. ಓಂ ಶಾಂತಿ. मीठे मीठे बच्चों पास यह लक्ष्मी नारायण का चित्र घर में ज़रूर होना चाहिए. ಮಧುರಾತಿ ಮಧುರ ಮಕ್ಕಳ ಹತ್ರ ಈ ಲಕ್ಷ್ಮೀನಾರಾಯಣರ ಚಿತ್ರ ಮನೆಯಲ್ಲಿ ಎಲ್ಲರೂ ಅವಶ್ಯಕವಾಗಿ ಇಟ್ಕೋಬೇಕು. ಲಕ್ಷ್ಮೀನಾರಾಯಣರನ್ನು ನೋಡಿದಾಗ ಬಹಳ ಖುಷಿ ಆಗಬೇಕು. ಯಾಕೆಂತಂದರೆ ಇದು ವಿದ್ಯಾಭ್ಯಾಸದ ಏಮ್ ಆಬ್ಜೆಕ್ಟ್ ಆಗಿದೆ. ತುಮ್ ಜಾನ್ತೆ ಹೋ ಹಮ್ ಸ್ಟೂಡೆಂಟ್ ಹೈ ಔರ್ ಈಶ್ವರ್ ಪಢಾತೆ ಹೈ. ನಿಮಗೆ ಗೊತ್ತಿದೆ, ನೀವು ವಿದ್ಯಾರ್ಥಿಗಳು ಮತ್ತು ಈಶ್ವರ ನಮಗೆ ಓದಿಸ್ತಾ ಇದ್ದಾರೆ. ಈಶ್ವರ್ಯ ಸ್ಟೂಡೆಂಟ್ ವ ವಿದ್ಯಾರ್ಥಿ ಹೈ, ಹಮ್ ಯಹ ಪಡ್ತೆ ಹೈ. ಈಶ್ವರ್ಯ ಸ್ಟೂಡೆಂಟ್ ಅಥವಾ ವಿದ್ಯಾರ್ಥಿಗಳು ನಾವು ಇದನ್ನು ಓದ್ತಾ ಇದ್ದೀವಿ. ಸಬ್ಕಿ ಲಿಯೆ ಯಹ ಏಕ್ ಹಿ ಉದ್ದೇಶ ಹೈ. ಎಲ್ಲರ ಉದ್ದೇಶವು ಒಂದೇ ಆಗಿದೆ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಬಹಳ ಖುಷಿ ಆಗಬೇಕು. ಹಾಡನ್ನು ಸಹ ನೀವು ಕೇಳಿದ್ರಿ. ಶಿವಬಾಬನ ಮಹಿಮೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಯಾವುದು? ಭೋಲೆನಾಥ. ಪರಮಾತ್ಮ ಬಹಳ ಇನ್ನೊಸೆಂಟ್, ಭೋಲೆನಾಥನಾಗಿದ್ದಾನೆ. ಕೆಲವರು ಶಂಕರನಿಗೂ ಸಹ ಭೋಲೆನಾಥ ಅಂತ ಹೇಳ್ತಾರೆ. ನಂತರ ಶಿವ ಮತ್ತು ಶಂಕರ ಒಂದೇ, ಅವರಿಬ್ಬರು ಒಂದೇ ಅಂತ ಹೇಳಿಬಿಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಶಿವ್ ऊंच से ऊंच भगवान और शंकर देवता फिर दोनों एक कैसे हो सकते हैं? ಶಿವ ಮತ್ತು ಶಂಕರ ಬೇರೆಯಾಗಿದ್ದಾರೆ. ಶಿವ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ, ಶಂಕರ ದೇವತೆ ಆಗಿದ್ದಾರೆ. ಅವರಿಬ್ಬರು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಬ್ಬರು ಪರಮಾತ್ಮ, ಇನ್ನೊಬ್ಬರು ದೇವತೆ. ಯಹ ಭಿ ಗೀತ್ ಮೇ ಸುನಾ कि भक्तों की रक्षा करने वाले ज़रूर भक्तों पर कोई आपदाएं हैं. ಹಾಡಲ್ಲಿ ಭೋಲೆನಾಥ್ ಸೆ ನಿರಾಲ ಅನ್ನೋ ಹಾಡಲ್ಲಿ ಮುಂದೆ ಈ ಲೈನ್ಸ್ ಕೂಡ ಬರ್ತದೆ, ನೀನು ಭಕ್ತರನ್ನು ರಕ್ಷಣೆ ಮಾಡ್ತೀಯ ಪರಮಾತ್ಮ ಅಂತ. ಈ ಲೈನ್ಸ್ ಯಾಕೆ ಬಂತು? ಯಾಕೆಂತಂದರೆ ಅವಶ್ಯಕವಾಗಿ ಭಕ್ತರಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಹಾಗಾಗಿ ಅವರು ಕರೀತಾರೆ ಬಂದು ರಕ್ಷಣೆ ಮಾಡು ಅಂತ. 5 ವಿಕಾರೋಂ ಕಿ ಆಪ್ದಾಯೆ ಸಬ್ಕೆ ಉಪ್ಪರ್ ಹೈ. 5 ವಿಕಾರಗಳ ಪ್ರಾಬ್ಲಮ್ಸ್ ಎಲ್ಲರ ಮೇಲಿದೆ ಅಂತಾರೆ ಬಾಬಾ. ಎಲ್ಲರೂ ಭಗತಾಗಿದ್ದಾರೆ, ಭಕ್ತರಾಗಿದ್ದಾರೆ. ಜ್ಞಾನಿ ಅಂತ ಅವರಿಗೆ ನಾವು ಕರೀಲಿಕ್ಕಾಗೋದಿಲ್ಲ. ಜ್ಞಾನ ಮತ್ತು ಭಕ್ತಿ ಎರಡೂ ಬೇರೆ ಬೇರೆಯಾಗಿದೆ. ಜೈಸೆ ಶಿವ್ और ಶಂಕರ್ ಅಲಗ್ ಹೈ. ಶಿವ ಮತ್ತು ಶಂಕರ ಬೇರೆ ಬೇರೆ ಅಲ್ವಾ?
ಈಗ ಜ್ಞಾನ ಸಿಕ್ಕಾಗ ಭಕ್ತಿ ಇರೋದಿಲ್ಲ. ನೀವು ಸುಖಧಾಮದ ಮಾಲೀಕರಾಗ್ತೀರಿ. ಅರ್ಧ ಕಲ್ಪಕ್ಕೆ ಸದ್ಗತಿ ಸಿಗ್ತದೆ. ಒಂದೇ ಒಂದು ಸೂಚನೆಯಿಂದ ನೀವು ಅರ್ಧ ಕಲ್ಪಕ್ಕೋಸ್ಕರ ಆಸ್ತಿಯನ್ನು ಪಡೆದುಕೊಳ್ತೀರಾ. देखते हो ಭಕ್ತೋಂ ಕೆ ಊಪರ್ ಕಿತ್ನಿ ತಕ್ಲೀಫ್ ಹೈ. ನೋಡ್ತೀರ ಭಕ್ತರ ಮೇಲೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ. ಜ್ಞಾನದಿಂದ ನೀವು ದೇವತೆಗಳು ಆಗ್ತೀರಿ. ಯಾವಾಗ ಭಕ್ತರ ಮೇಲೆ ಸಮಸ್ಯೆ ಬರ್ತದೆ, ದುಃಖ ಇರ್ತದೆ, ಆಗ ತಂದೆ ಬರ್ತಾರೆ. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ಡ್ರಾಮಾ ಅನುಸಾರ ಏನೆಲ್ಲ ಪಾಸ್ಟ್ ಆಗಿದೆ, ಏನೆಲ್ಲ ಕಳೆದು ಹೋಗಿದೆ, ಅದು ಪುನಃ ರಿಪೀಟ್ ಆಗ್ತದೆ. ನಂತರ ಭಕ್ತಿ ಶುರುವಾಗ್ತದೆ, ವಾಮ ಮಾರ್ಗ ಶುರುವಾಗ್ತದೆ. ಅಂದರೆ ಪತಿತರಾಗೋ ಮಾರ್ಗ ಆಗಿದೆ. ಅದರಲ್ಲೂ ನಂಬರ್ 1 ಆಗಿದೆ ಕಾಮ. ಇದಕ್ಕೆ ಹೇಳಲಾಗ್ತದೆ, ಯಾರು ಕಾಮದ ಮೇಲೆ, ಲಸ್ಟ್ ಅಂತ ಹೇಳ್ತಾರೆ, ಅದರ ಮೇಲೆ ವಿಜಯವನ್ನು ಪಡೆದುಕೊಳ್ತಾರೆ, ಅವರು ಜಗತ್ತಿನ ಮೇಲೆ ವಿಜಯವನ್ನು ಪಡೆದುಕೊಳ್ತಾರೆ. ವಹ ಕೋಯಿ ಜೀತ್ ಥೋಡೆ ಹಿ ಪಾತೆ ಹೈ. ಅವರು ವಿಜಯವನ್ನು ಪಡೆದುಕೊಳ್ಳೋದಿಲ್ಲ. रावण राज्य में विकार के बिगर तो कोई का भी शरीर पैदा नहीं होता. ಸತ್ಯುಗ್ ಮೇ ರಾವಣ ರಾಜ್ಯ ಹೋತಾ ನಹಿ. ಬಾಬಾ ಹೇಳ್ತಾ ಇದ್ದಾರೆ, ಈ ರಾವಣನ ರಾಜ್ಯದಲ್ಲಿ ಯಾರೂ ಸಹ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳೋದಿಲ್ಲ. ರಾವಣನ ರಾಜ್ಯದಲ್ಲಿ ವಿಕಾರ ಇಲ್ಲದಲೇನೆ ಮಕ್ಕಳ ಜನ್ಮವೂ ಸಹ ಆಗೋದಿಲ್ಲ. ರಾವಣನ ಮಾರ್ಗ ಅಂದ್ರೇ ಪತಿತ ಆಗುವಂತಹ ಮಾರ್ಗ ಆಗಿದೆ ಅಂತಾರೆ ಬಾಬಾ. ಆದರೆ ಸತ್ಯಯುಗದಲ್ಲಿ ಈ ರೀತಿ ಇರೋದಿಲ್ಲ. ವಹಾ ಭಿ ಅಗರ್ ರಾವಣ ರಾಜ್ಯ ಹೋತಾ ರಾವಣ ಹೋತಾ ತೋ ಬಾಕಿ ಭಗವಾನ್ ನೇ ರಾಮ ರಾಜ್ಯ ಸ್ಥಾಪನ್ ಕರ್ಕೆ ಕ್ಯಾ ಕಿಯಾ. ಸತ್ಯಯುಗದಲ್ಲೂ ರಾವಣ ಇದ್ದಿದ್ರೆ, ರಾವಣನ ರಾಜ್ಯ ಇದ್ದಿದ್ರೆ, ಪರಮಾತ್ಮ ರಾಮರಾಜ್ಯದ ಸ್ಥಾಪನೆ ಮಾಡಿ ಏನು ಮಾಡಿದರು? ಬಾಪ್ ಕೋ ಕಿತ್ನಾ ಓನಾ ರಹತಾ ಹೈ, ಹಮಾರೆ ಬಚ್ಚೆ ಸುಖಿ ರಹೆ. ತಂದೆಗೆ ಎಷ್ಟೊಂದು ಕನ್ಸನ್ ಇರ್ತದೆ, ಚಿಂತೆ ಇರ್ತದೆ, ನಮ್ಮ ಮಕ್ಕಳು ಸುಖಿಗಳಾಗಿರಲಿ ಅಂತ. ಧನ್ ಇಕ್ಕಟ್ಟಾ ಕರ್ಕೆ ಬಚ್ಚೋಂ ಕೋ ದೇ ದೇತೆ ಹೈ ಸುಖಿ ರಹೆ. ಎಲ್ಲ ಹಣವನ್ನು ಬಾಬಾ ಮಕ್ಕಳಿಗೆ ಕೊಡ್ತಾರೆ, ಸುಖವಾಗಿರಿ ಅಂತ ಹೇಳ್ತಾರೆ. ಆದರೆ ಈ ಕಲಿಯುಗದಲ್ಲಿ ಅದು ಸಾಧ್ಯ ಇಲ್ಲ. ಯಾಕೆ? ಕಲಿಯುಗಕ್ಕೆ ಬಾಬಾ ಒಂದು ಡೆಫಿನಿಷನನ್ನು ಕೊಡ್ತಾರೆ. ಕಲಿಯುಗ ಅಂದರೆ ದುಃಖದ ಪ್ರಪಂಚ. ಒಂದಲ್ಲ ಒಂದು ಪ್ರಕಾರದ ದುಃಖ ಇಲ್ಲಿ ಇದ್ದೇ ಇರ್ತದೆ. ಫಿಸಿಕಲ್, ಮೆಂಟಲ್, ಎಮೋಷ್ನಲ್, ಫಿನಾನ್ಷಿಯಲ್, ಸೊಸೈಟಲ್, ಒಂದಲ್ಲ ಒಂದು ತರಹದ ದುಃಖ ಇದೆ ಇಲ್ಲಿ. ಈ ಬೇಹದ್ದಿನ ತಂದೆ ಹೇಳ್ತಾರೆ, ನೀವು ಅಲ್ಲಿ ಜನ್ಮ ಜನ್ಮಾಂತರ ಸುಖದ ಅನುಭವ ಮಾಡ್ತೀರ. ನಿಮ್ಮ ಹತ್ರ ಬಹಳ ಹಣ ಇರ್ತದೆ, ಸಂಪತ್ತಿರ್ತದೆ, 21 ಜನ್ಮ ಅಲ್ಲಿ ಯಾವುದೇ ದುಃಖ ಇರೋದಿಲ್ಲ. ಅಲ್ಲಿ ಯಾರೂ ಸಹ ದಿವಾಳಿಯನ್ನು ಅನುಭವ ಮಾಡೋದಿಲ್ಲ. यह बातें बुद्धि में धारण कर आंतरिक बड़ी खुशी रहनी चाहिए. ಈ ಎಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ನೆನಪು ಮಾಡಿ ಒಳಗಿನಿಂದ ಖುಷಿ ಅನುಭವ ಮಾಡಬೇಕು. ನಿಮ್ಮ ಜ್ಞಾನ ಯೋಗ ಎಲ್ಲ ಗುಪ್ತ ಆಗಿದೆ. ಸ್ಥೂಲವಾಗಿ ಇಲ್ಲಿ ಯಾವುದೇ ಒಂದು ವಸ್ತುಗಳನ್ನು ನಾನು ಯಾವುದರ ಮೇಲೆ ವಿಜಯವನ್ನು ಪಡೆದುಕೊಳ್ಳಲಿಕ್ಕೆ ನಾನು ಇಲ್ಲಿಗೆ ಚಾಕು ಬೇಕು ಅಥವಾ ನನಗಿಲ್ಲಿ ಖಡ್ಗ ಬೇಕು, ಆ ರೀತಿ ಯಾವುದೇ ಸ್ಥೂಲವಾಗಿರ್ತಕ್ಕಂಥ ಆಯುಧಗಳ ಮಾತಿಲ್ಲ. ತಂದೆ ಹೇಳ್ತಾ ಇದ್ದಾರೆ, ಇದು ಜ್ಞಾನದ ಒಂದು ತಲ್ವಾರಾಗಿದೆ, ಕತ್ತಿಯಾಗಿದೆ. ಉನ್ಹೋನೆ ಫಿರ್ ಸ್ಥೂಲ ಹತಿಯಾರ್ ನಿಶಾನಿಯ ದೇವಿಯೋಂಕೋ ದೇ ದಿ ಹೈ. ಆಮೇಲೆ ಏನು ಮಾಡಿದ್ರು? ಭಕ್ತಿ ಮಾರ್ಗದಲ್ಲಿ ಆಗಿರುವಂತಹ ಆಯುಧಗಳನ್ನು ದೇವತೆಗಳಿಗೆ ಕೊಟ್ಟರು. ಶಾಸ್ತ್ರ ಆದಿ ಜೋ ಪಡ್ತೆ ಹೈ ವೋ ಲೋಗ್ ಕಭಿ ऐसे नहीं कहते कि यह ज्ञान तलवार है, यह ज्ञान ಖಡ್ಗ है. ಯಾರು ಶಾಸ್ತ್ರಗಳ ಜ್ಞಾನವನ್ನು ಕೊಡ್ತಾರೆ ಅವರು ಈ ಶಬ್ದವನ್ನು ಬಳಸೋದಿಲ್ಲ. ಜ್ಞಾನ ಒಂದು ಖಡ್ಗ ಆಗಿದೆ, ಒಂದು ತಾಕತ್ತಾಗಿದೆ, ಒಂದು ಕತ್ತಿಯಾಗಿದೆ ಅಂತ ಹೇಳೋದಿಲ್ಲ. ಈ ಎಲ್ಲ ಮಾತುಗಳನ್ನು ಕೇವಲ ಬೇಹದ್ದಿನ ತಂದೆ ಮಾತ್ರ ತಿಳಿಸ್ಕೊಡ್ತಾರೆ. ವಹ ಸಮಜ್ತೆ ಹೈ ಶಕ್ತಿ ಸೇನಾನೇ ಜೀತ್ ಪಾಯಿ ಹೈ ತೋ ಜರೂರ್ ಕೋಯಿ ಹತಿಯಾರ್ ಹೋಂಗೆ. ಗೊತ್ತಾಗ್ತದೆ, ಈ ಶಕ್ತಿ ಸೇನೆಯರು ಗೆದ್ದಿದ್ದಾರಂದರೆ ಖಂಡಿತವಾಗಿ ಅವರ ಹತ್ರ ಒಂದು ಆಯುಧ ಇತ್ತು. ತಂದೆ ಬಂದು ಎಲ್ಲ ನಾವು ಮಾಡಿರುವ ತಪ್ಪುಗಳನ್ನು ತಿಳಿಸ್ಕೊಡ್ತಾರೆ. ಈ ಮಾತುಗಳನ್ನು ಬಹಳ ಜನ ಮುಂದೊಂದಿನ ಕೇಳ್ತಾರೆ. ವಿದ್ವಾನ್ ಆದಿ ಭಿ ಏಕ್ ದಿನ್ ಆಯಂಗೆ. ವಿದ್ವಾನರು ಪಂಡಿತರು ಒಂದು ದಿನ ಬಾಬನ ಮನೆಗೆ ಬರ್ತಾರೆ. ಬೇಹದ್ದಿನ ತಂದೆ ಅಲ್ವಾ. ತುಮ್ ಬಚ್ಚೋಂ ಕೋ ಶ್ರೀಮತ್ ಪರ್ ಚಲನೆ ಮೇ ಹಿ ಕಲ್ಯಾಣ್ ಹೈ.
ಶ್ರೀಮತದ ಅನುಸಾರವಾಗಿ ನಡೆಯುವುದರಲ್ಲೇ ಒಂದು ಕಲ್ಯಾಣ ಇದೆ. ಆವಾಗಲೇ ದೇಹ ಅಭಿಮಾನ ಹೋಗ್ತದೆ. ಇಸ್ಲಿಯೇ ಸಾಹುಕಾರ ಲೋಗ್ ಆತೆ ನಹಿ. ಹಾಗಾಗಿ ಇಲ್ಲಿ ದೇಹ ಅಭಿಮಾನದ ಮಾತು ಬರ್ತದೆ, ಪವಿತ್ರತೆಯ ಮಾತು ಬರ್ತದೆ. ಈ ಕಾರಣದಿಂದಾಗಿ ಸಾಹುಕಾರರು ಶ್ರೀಮಂತರು ಇಲ್ಲಿ ಬರೋದಿಲ್ಲ. ತಂದೆ ಹೇಳ್ತಾರೆ, ದೇಹ ಅಹಂಕಾರವನ್ನು ಬಿಡಿ. ಒಳ್ಳೆಯ ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂತಹ ಬಟ್ಟೆಗಳನ್ನು ಹಾಕ್ಕೊಂಡಾಗ ಅದರ ನಶೆ ಇರ್ತದೆ. ಈಗ ನೀವು ವನವಾಸದಲ್ಲಿದ್ದೀರಿ. ಅಭಿಜಾತೆ ಹೊಸ ಸುರ್ಗರ್, ಇಲ್ಲಿಂದ ನೀವು ಮಾವನ ಮನೆಗೆ ಹೋಗ್ತೀರಿ. ವಹಾ ತುಮಕೋ ಬಹು ಜೇವರ್ ಪೆಹನಾಯಂಗೆ, ಅಲ್ಲಿ ನಿಮಗೆ ಬಹಳ ಒಡವೆಯನ್ನು ಹಾಕಲಾಗ್ತದೆ. ಯಹಾ ಉಂಚೆ ಕಪಡೆ ನಹಿ ಪೆಹನೆ ಹೇ, ಇಲ್ಲಿ ಜಾಸ್ತಿ ಬೆಲೆ ಬಾಳೋ ಅಂತಹ ಬಟ್ಟೆಗಳನ್ನು ಹಾಕೋಬಾರದು ಅಂತಾರೆ ಬಾಬಾ. ಬಾಪ್ ಕಹತೆ ಹೇ ಬಿಲ್ಕುಲ್ ಸಾಧಾರಣ ರಹನಾ ಹೇ, ಸಂಪೂರ್ಣವಾಗಿ ಸಾಧಾರಣವಾಗಿ ಇಲ್ಲಿ ಇರಬೇಕು. ಜೈಸೆ ಕರ್ಮ ಮೈ ಕರ್ತಾ ಹೂँ ಬಚ್ಚೋं को भी ಸಾಧಾರಣ ರಹನಾ ಹೇ, ನಾನು ಯಾವ ರೀತಿ ಕರ್ಮ ಮಾಡ್ತೀನಿ ಅದನ್ನು ನೋಡಿ ಬೇರೆಯವ್ರು ಫಾಲೋ ಮಾಡ್ತಾರಲ್ವೇ, ಹಾಗಾಗಿ ಸಾಧಾರಣರಾಗಿ ಇರಬೇಕು. ಇಲ್ಲ ಅಂದರೆ ದೇಹ ಅಭಿಮಾನ ಬರ್ತದೆ, ಅದು ಬಹಳ ಲಾಸನ್ನು ಉಂಟು ಮಾಡ್ತದೆ. ತುಮ್ ಜಾನ್ತೆ ಹೋ ಹಮ್ ಸಸುರ್ ಘರ್ ಜಾತೆ ಹೇ, ನೀವು ತಿಳ್ಕೊಂಡಿದ್ದೀರಿ ನಾವು ಮಾವನ ಮನೆಗೆ ಹೋಗ್ತೀವಿ. ವಹಾ ಹಮ್ಕೋ ಬಹು ಜೇವರ್ ಮಿಲೆಂಗೆ, ಅಲ್ಲಿ ಬಹಳ ಒಡವೆಗಳು ಸಿಗ್ತವೆ. ಇಲ್ಲಿ ನೀವು ಯಾವುದೇ ಒಡವೆಗಳನ್ನು ಹಾಕ್ಕೋಬಾರ್ದು. ಯಾಕೆಂದರೆ ಇನ್ನೊಂದು ಡೇಂಜರಸ್ ಸಿಚುವೇಶನ್ ಏನು ಬರ್ತದೆ, ಜಾಸ್ತಿ ಒಡವೆಗಳನ್ನೆಲ್ಲ ಹಾಕ್ಕೊಂಡ್ರೆ ಕಳ್ಳರ ಕಾಟ ಕೂಡ ಇದೆ ಅಂತಾರೆ ಬಾಬಾ. ರಾಸ್ತೆ ಮೇ ಹಿ ಡಾಕು ಲೂಟ್ ಲೇತೆ ಹೇ, ಇವಾಗಂತೂ ಸೇಫ್ಟಿ ಇಲ್ಲೇ ಇಲ್ಲ. ದಾರಿಲಿ ಹೋಗ್ತಾ ಇರ್ತಾರೆ, ಕಳ್ಳ ಬಂದು ಹಾಕ್ಕೊಂಡಿರ್ತಕ್ಕಂಥ ಒಡವೆಗಳನ್ನು ಕಿತ್ಕೊಂಡು ಹೋಗ್ಬಿಡ್ತಾನೆ. ದಿನ ಪ್ರತಿದಿನ ಯಹ ಹಂಗಾಮ ಆದಿ ಜ್ಯಾದಾ ಬಡ್ತಾ ಜಾಯೇಗಾ, ಇಸ್ಲಿಯೇ ಬಾಪ್ ಕಹತೆ ಹೇ ಅಪ್ನೆ ಕೋ ಆತ್ಮ ಸಮಜ್ ಮುಜೆ ಯಾದ್ ಕರು. ದಿನ 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 ಕಳೆದಂಗೆ ಬಾಬಾ ಹೇಳ್ತಾ ಇದ್ದಾರೆ, ಇವೆಲ್ಲವೂ ಸಮಸ್ಯೆಗಳು, ಕಳ್ತನ ಇರ್ಬೋದು, ಮೋಸ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಪಾಪಾಚಾರ ಇರ್ಬೋದು, ತಪ್ಪು ಕೆಲಸಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇದೆಲ್ಲದರ ಮಧ್ಯೆ ನಮಗೆ ಒಂದು ಸೇಫ್ಟಿ ಅಂತಂದರೆ ತಂದೆಯ ನೆನಪು ಮಾತ್ರ. ಆತ್ಮ ಅಂತ ತಿಳ್ಕೊಂಡು ಬಾಬನನ್ನು ನಾವು ನೆನಪು ಮಾಡಿದಾಗ ಅದು ಸೇಫ್ಟಿಯನ್ನು ಕೊಡ್ತದೆ. ದೇಹ ಅಭಿಮಾನದಲ್ಲಿ ಬರೋದ್ರಿಂದಲೇ ತಂದೆನ ಮರಿತಾರೆ. ಈ ಪರಿಶ್ರಮ ಈಗ ಪಡಬೇಕು. ಮತ್ತು ಭಕ್ತಿ ಮಾರ್ಗದಲ್ಲಿ ಈ ಒಂದು ಪರಿಶ್ರಮ ಅಥವಾ ಪುರುಷಾರ್ಥ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಅಭಿ ತುಮ್ ಸಂಗಮ್ ಪರ್ ಹೋ, ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ ಅಂತಾರೆ ಬಾಬಾ. ನೀವು ತಿಳ್ಕೊಂಡಿದ್ದೀರಿ ತಂದೆ ಬಂದಿದ್ದಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಅವಶ್ಯಕವಾಗಿ ಯುದ್ಧ ಕೂಡ ಆಗಲೇಬೇಕು ಅಂತಾರೆ ಬಾಬಾ. ಆಟೋಮಿಕ್ ಬಾಂಬ್ಸ್ ಆದಿ ಖೂಬ್ ಬನಾತೆ ರಹತೆ ಹೇ, ಆಟೋಮಿಕ್ ಬಾಂಬ್ಸ್ನ ತಯಾರು ಮಾಡ್ತಾ ಇರ್ತಾರೆ. ಎಷ್ಟೇ ತಲೆಯನ್ನು ಚಚ್ಕೊಂಡ್ರೂ ಈ ಆಟೋಮಿಕ್ ಬಾಂಬ್ಸ್ ಮಾಡೋದು ಬೇಡ, ಬಾಂಬ್ಸಿನ ತಯಾರಿ ಮಾಡೋದು ಬೇಡ ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಯಾಕೆ? ಬಾಬಾ ಹೇಳ್ತಾ ಇದ್ದಾರೆ, ಇದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ, ಚೇಂಜ್ ಆಗ್ಲಿಕ್ಕೆ ಆಗೋದಿಲ್ಲ. ಸಮझाने से भी समझेंगे नहीं, ಎಷ್ಟು ಜ್ಞಾನ ಹೇಳಿದರು, ಎಷ್ಟು ಎಕ್ಸ್ಪ್ಲೇನ್ ಮಾಡಿದರು, ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೌತ್ ಹೋನಾ ಹೀ ಹೇ ತೋ ಬಂದ್ कैसे ಹೋಗಾ, ಎಲ್ಲರೂ ಹೋಲ್ಸೇಲಾಗಿ ಸಾಯಲೇಬೇಕು ಅಂತ ಇದ್ದಾಗ ಈ ಬಾಂಬ್ಸ್ನೆಲ್ಲ ರೆಡಿ ಮಾಡೇ ಮಾಡ್ತಾರೆ. ಅದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಹೇಳ್ತಾರೆ, ಅವರಿಗೂ ಸಹ ಗೊತ್ತಿದೆ ಇದನ್ನೆಲ್ಲ ಬಂದ್ ಮಾಡಬೇಕು, ಇದೆಲ್ಲ ಒಳ್ಳೇದಲ್ಲ, ಇದೆಲ್ಲ ಸೇಫ್ ಅಲ್ಲ ಅಂತ. ಆದರೂ ನಿಲ್ಲಿಸೋದಿಲ್ಲ, ಎಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಯಾದವೋ ಅವ್ರ ಕೌರವೋ ಖಲ್ಲಾಸ್ ಹೋನಾ ಹೀ ಹೇ, ಯಾದವರು ಮತ್ತು ಕೌರವರು ಅವಶ್ಯಕವಾಗಿ ನಾಶ ಆಗಲೇಬೇಕು. ಯಾದವ್ ಯುರೋಪ ವಾಸಿಗಳಾಗಿದ್ದಾರೆ. ಉನ್ಹೋಂ ಕಾ ಹೈ ಸೈನ್ಸ್ ಘಮಂಡ್ ಜಿಸ್ಸೆ ವಿನಾಶ ಹೋತಾ ಹೈ, ಅವರಿಗೆ ಸೈನ್ಸ್ ಬಲದ ಅಹಂಕಾರ ಇರ್ತದೆ, ಅದರಿಂದ ವಿನಾಶ ಆಗ್ತದೆ. ಫಿರ್ ಜೀತ್ ಹೋತಿ ಹೇ ಸೈಲೆನ್ಸ್ ಘಮಂಡ್ ಕಿ, ಆದರೆ ಸೈನ್ಸ್ನ ಮುಂದೆ ಸೈಲೆನ್ಸಿನ ಒಂದು ಶುದ್ಧ ಅಹಂಕಾರ ಗೆದ್ದೇ ಗೆಲ್ತದೆ. ನೀವು ಶಾಂತ ಸ್ವರೂಪರಲ್ಲಿ ಇರಬೇಕಾಗಿದೆ. ಶಾಂತಿಯ ಘಮಂಡ್ ಅಂತಂದರೆ ಆ ಒಂದು ಕಾನ್ಷಿಯಸ್ನೆಸ್, ಶುದ್ಧ ಅಹಂಕಾರದಲ್ಲಿ ಇರಬೇಕು. ತಂದೆಯನ್ನು ನೆನಪು ಮಾಡಿ ಡೆಡ್ ಸೈಲೆನ್ಸ್. ಎಷ್ಟು ಸೈಲೆನ್ಸಿನ ಆಳದಲ್ಲಿ ನಾವು ಹೋಗ್ತೀವಿ ಅಷ್ಟಷ್ಟು ಸುಖ ಶಾಂತಿ ಅನುಭವವನ್ನು ಮಾಡ್ಬೋದು. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಕಂಪ್ಲೀಟ್ ಸೈಲೆನ್ಸ್ನ ಅನುಭವವನ್ನು ಮಾಡಿ, ಡೆಡ್ ಸೈಲೆನ್ಸ್ನ ಅನುಭವ ಮಾಡಿ. ನಾವು ಆತ್ಮ ಶರೀರದಿಂದ ನ್ಯಾರರಾಗಿದ್ದೇವೆ, ಭಿನ್ನವಾಗಿರುವಂಥ ಶಕ್ತಿಯಾಗಿದ್ದೇವೆ.
शरीर छोड़ने के लिए जैसे हम पुरुषार्थ करते हैं, ऐसे कभी कोई शरीर छोड़ने के लिए पुरुषार्थ करते हैं क्या? ಯಾವ ರೀತಿ ನಾವು ಶರೀರ ಬಿಡಲಿಕ್ಕೆ ಪುರುಷಾರ್ಥ ಮಾಡ್ತೀವಿ, ಬೇರಾರೂ ಸಹ ಶರೀರವನ್ನು ಬಿಡಲಿಕ್ಕೆ ಪುರುಷಾರ್ಥ ಮಾಡೋದಿಲ್ಲ. ಸಾರಿ ದುನಿಯಾ ढूंढ कर आओ, कोई है जो बोले हे आत्मा अब तुमको शरीर छोड़ जाना है. ಇಡೀ ಪ್ರಪಂಚದಲ್ಲಿ ಹುಡ್ಕೊಂಡ್ ಬನ್ನಿ, ಹೇ ಆತ್ಮ ನೀನು ಶರೀರವನ್ನು ಬಿಟ್ಟು ಹೋಗಬೇಕು ಅನ್ನೋ ಜ್ಞಾನವನ್ನು ಯಾರೂ ಕೊಡೋದಿಲ್ಲ ಅಂತಾರೆ ಬಾಬಾ. ಪವಿತ್ರವನು, ಪವಿತ್ರರಾಗಿ. ನಹಿ ತೋ ಫಿರ್ ಸಜಾ ಖಾನಿ ಪಡೆಗಿ, ಇಲ್ಲ ಅಂದರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗ್ತದೆ. ಸಜಾ ಖೋನ್ ಖಾತೆ ಹೇ, ಆತ್ಮನೇ ಶಿಕ್ಷೆಯನ್ನು ಅನುಭವ ಮಾಡ್ತದೆ. ಆ ಸಮಯದಲ್ಲಿ ಸಾಕ್ಷಾತ್ಕಾರ ಆಗ್ತದೆ. ತುಮ್ನೆ ಯಹ ಪಾಪ್ ಕಿಯೇ ಹೇ ಖಾವೋ ಸಜಾ, ಈ ತಪ್ಪನ್ನು ಮಾಡಿದೆಯಾ, ಶಿಕ್ಷೆಯನ್ನು ಅನುಭವಿಸು. ಉಸ್ ಸಮಯ ಫೀಲ್ ಹೋತಾ ಹೈ ಜೈಸೆ ಜನ್ಮ ಜನ್ಮಾಂತರ ಕಿ ಸಜಾ ಮಿಲ್ತಿ ಹೈ, ಅನುಭವ ಆಗ್ತದೆ, ಹೌದು ಈ ತಪ್ಪನ್ನು ಮಾಡಿದ್ವಿ ಹಾಗಾಗಿ ಪನಿಷ್ಮೆಂಟ್, ಜನ್ಮ ಜನ್ಮಗಳ ಪನಿಷ್ಮೆಂಟ್ ಸಿಗ್ತದೆ. ಇಷ್ಟೊಂದು ದುಃಖದ ಅನುಭವ, ಬಾಕಿ ಸುಖದ ಬ್ಯಾಲೆನ್ಸ್ ಎಲ್ಲಿ ಉಳಿತು? ತಂದೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಅಂಡರ್ಲೈನ್, ಈಗ ಯಾವುದೇ ಪಾಪ ಕರ್ಮ ಮಾಡಬಾರ್ದು. ನಿಮ್ಮ ರಿಜಿಸ್ಟರ್ ಮೇಂಟೈನ್ ಮಾಡಿ. ಹರ್ ಏಕ್ ಸ್ಕೂಲ್ ಮೇ ಚಾಲ್ ಚಲನ್ ಕಾ ರಿಜಿಸ್ಟರ್ ರಖ್ತೆ ಹೆನ, ಪ್ರತಿಯೊಂದು ಸ್ಕೂಲ್ನಲ್ಲೂ ರಿಜಿಸ್ಟರ್ ಇಡ್ತಾರಲ್ವ. ಎಜುಕೇಷನ್ ಮಿನಿಸ್ಟರ್ ಭೀ ಕಹೆಂಗೆ ಭಾರತ್ ಕಾ ಕ್ಯಾರೆಕ್ಟರ್ ಠೀಕ್ ನಹಿ ಹೈ. ಎಜುಕೇಷನ್ ಮಿನಿಸ್ಟರ್ ಕೂಡ ಹೇಳ್ತಾರೆ ಭಾರತದ ಕ್ಯಾರೆಕ್ಟರ್ ಸರಿ ಇಲ್ಲ, ಅವರಿಗೆ ನೀವು ತಿಳಿಸ್ಕೊಡಿ. ಈ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ನಾವು ಲಕ್ಷ್ಮೀನಾರಾಯಣರಂತಹ ಕ್ಯಾರೆಕ್ಟರ್ಸ್ನ ಮಾಡ್ತಾ ಇದ್ದೀವಿ. ಈ ಲಕ್ಷ್ಮೀನಾರಾಯಣರ ಚಿತ್ರ ಯಾವಾಗಲೂ ಕೈಯಲ್ಲಿ ಇರಬೇಕು. ಇದು ಏಮ್ ಆಬ್ಜೆಕ್ಟ್ ಆಗಿದೆ. ಹಮ್ ಐಸೆ ಬಂತೆ ಹಂ, ಈ ಲಕ್ಷ್ಮೀನಾರಾಯಣರ ಥರ ನಾವು ಆಗ್ತಾ ಇದ್ದೀವಿ. ಇಸ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಹಮ್ ಸ್ಥಾಪನಾ ಕರ್ ರಹೆ ಹೈ ಶ್ರೀಮತ್ ಪರ್, ಶ್ರೀಮತದ ಶಕ್ತಿಯಿಂದ ಆದಿ ಸನಾತನ ದೇವಿ ದೇವತೆಗಳ ಧರ್ಮವನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮ್ಮ ಚಲನವಲನ ಬಿಹೇವಿಯರ್ನ ಸುಧಾರಣೆ ಮಾಡಲಾಗ್ತದೆ. ತುಮ್ಹಾರಿ ಯಹ ಕಚೇರಿ ಭೀ ಹೋತಿ ಹೈ, ನಿಮ್ಮದು ಒಂದು ಕಚೇರಿ ಕೂಡ ನಡೀತದೆ. ಸಬ್ ಸೆಂಟರ್ಸ್ ಪರ್ ಬಚ್ಚೋಂಕೋ ಕಚೇರಿ ಕರ್ನಿ ಚಾಹೆ, ಎಲ್ಲ ಸೆಂಟರ್ಸ್ನಲ್ಲಿ ಮಕ್ಕಳು ಒಂದು ಕಚೇರಿಯನ್ನು ಮಾಡಬೇಕು. ರೋಸ್ ಬೋಲೋ ಚಾರ್ಟ್ ರಖೋ ತೋ ಸುಧಾರ್ ಹೋಗಾನ, ಪ್ರತಿದಿನ ಚಾರ್ಟ್ ಇಡೋದ್ರಿಂದ ಸುಧಾರಣೆ ಆಗ್ತದಲ್ವೇ. ಕಿಸ್ಕಿ ತಕ್ದೀರ್ ಮೇ ನಹಿ ಹೈ ತೋ ಫಿರ್ ಸುಸ್ತಿ ಕರ್ ಲೇತೆ ಹೈ, ಚಾರ್ಟ್ ರಖ್ನಾ ಬಡಾ ಅಚ್ಚಾ ಹೈ. ಯಾರ ಒಂದು ಭಾಗ್ಯದಲ್ಲಿ ಇಲ್ಲ ಅಂದರೆ ಸುಸ್ತಾಗ್ತಾರೆ, ಕೇರ್ಲೆಸ್ ಆಗ್ತಾರೆ. ಚಾರ್ಟ್ ಇಡೋದು ಬಹಳ ಒಳ್ಳೆಯದು ಅಂತಾರೆ ಬಾಬಾ. ನೆಕ್ಸ್ಟ್ ಪಾಯಿಂಟ್, ತುಮ್ ಜಾನ್ತೆ ಹೋ ಹಮ್ ಇಸ್ 84 ಕೆ ಚಕ್ರ ಕೋ ಜಾನೆ ಸೇ ಹಿ ಚಕ್ರವರ್ತಿ ರಾಜ ಬನ್ ಜಾತೆ ಹೈ. ನೀವು ತಿಳ್ಕೊಂಡಿದ್ದೀರಿ, ನಾವು 84 ಜನ್ಮಗಳ ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ಚಕ್ರವರ್ತಿ ರಾಜ ಆಗ್ತೀವಿ. ಎಷ್ಟು ಸಹಜ ಮತ್ತು ಪವಿತ್ರರು ಆಗಬೇಕು. ನೆನಪಿನ ಯಾತ್ರೆಯ ಚಾರ್ಟನ್ನು ಇಡಿ, ಇದರಿಂದ ಬಹಳ ಲಾಭ ಇದೆ. ನೋಟ್ಬುಕ್ ನಹಿ ನಿಕಾಲ ತೋ ಸಮझो ಬಾಬಾ ಕೋ ಯಾದ್ ನಹಿ ಕಿಯಾ. ನೀವು ನೋಟ್ಬುಕ್ಕನ್ನು ಬಳಸೋದಿಲ್ಲ ಅಂದರೆ ಅರ್ಥ ಏನು, ತಂದೆಯನ್ನು ನೀವು ನೆನಪು ಮಾಡ್ತಾ ಇಲ್ಲ. ನೋಟ್ಬುಕ್ ಯಾವಾಗಲೂ ಕೈಯಲ್ಲಿ ಇರಬೇಕು. अपना चार्ट रखो, देखो कितना समय बाप को याद किया. ಚಾರ್ಟನ್ನು ನೋಡ್ಕೊಳ್ಳಿ, ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದ್ರಿ. ಯಾದ್ ಬಿಗರ್ ಜಂಕ್ ಉತರ್ನಾ ಸಕೆ, ನೆನಪಿಲ್ಲ ಅಂದರೆ ತುಕ್ಕು ಇಳಿಲಿಕ್ಕೆ ಸಾಧ್ಯ ಇಲ್ಲ. ಕಡ್ ಉತಾರ್ನೆ ಕೆ ಲಿಯೆ ಚೀಸ್ ಕೋ ಗಾಸ್ಲೆಟ್ ಮೇ ಡಾಲ್ತೆ ಹೆನ, ಹಿಡಿದಿರ್ತಕ್ಕಂಥ ತುಕ್ಕು ಬಿಡಿಸ್ಬೇಕಂತ ಅದನ್ನೇನು ಮಾಡ್ತಾರೆ, ಬೆಂಕಿಯಲ್ಲಿ ಹಾಕ್ತಾರಲ್ವ. कर्म करते हुए भी बाप को याद करना है तो पुरुषार्थ का फल मिल जाएगा. ಕರ್ಮ ಮಾಡ್ತಾ ಮಾಡ್ತಾ ತಂದೆಯ ನೆನಪು ಮಾಡೋದ್ರಿಂದ ಪುರುಷಾರ್ಥದ ಫಲ ಸಿಗ್ತದೆ. ಪರಿಶ್ರಮ ಇದೆ ಅಲ್ವೇ. ऐसे ही थोड़े ही ताज रख देंगे सिर पर. ಸಹಜವಾಗಿ ನಮಗೆ ಸಿಂಹಾಸನ ಬೇಕು, ಕಿರೀಟ ಬೇಕು ಅಂದರೆ ಸಿಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಎಷ್ಟು ಶ್ರೇಷ್ಠ ಪದವಿಯನ್ನು ಕೊಡ್ತಾರೆ. ಸ್ವಲ್ಪ ಪರಿಶ್ರಮ ಪಡಬೇಕಲ್ವೇ. ಇಸ್ಮೇ ಹಾತ್ ಪಾವ್ ಆದಿ ಕುಚ್ ಭೀ ನಹಿ ಚಲಾನೆ ಹೈ, ಇಲ್ಲಿ ಕೈ ಆಡಿಸೋದು ಕಾಲು ಆಡಿಸೋದು ಅದರ ಅವಶ್ಯಕತೆ ಇಲ್ಲ. ವಿದ್ಯಾಭ್ಯಾಸ ಅಂತೂ ಬಹಳ ಸಹಜವಾಗಿದೆ. ಬುದ್ಧಿ ಮೇ ಹೈ ಶುಭಾಭಾಸೆ ಬ್ರಹ್ಮ ದ್ವಾರ ಹಮ್ ಯಹ ಬನ್ ರಹೆ.
ನಿಮ್ಮ ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ. ಶಿವ ಬಾಬಾ ಬ್ರಹ್ಮನ ಮೂಲಕ ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಕಹಾ ಭಿ ಜಾತೆ ಹೋ ತೋ ಬ್ಯಾಡ್ಜ್ ಪಡಾ ರಹೆ, ಎಲ್ಲೇ ಹೋಗಿ ಬ್ಯಾಡ್ಜನ್ನು ಹಾಕ್ಕೊಳ್ಳಿ. ಬೋಲೋ ವಾಸ್ತವ ಮೇ ಕೋರ್ಟ್ ಆಫ್ ಆರ್ಮ್ಸ್ ಯಾ ಹೇ. ಮಿಲಿಟ್ರಿನಲ್ಲಿ ಕೋರ್ಟ್ ಆಫ್ ಆರ್ಮ್ಸ್ ಅಂತ ಕೊಡ್ತಾರೆ, ಮೆಡಲ್ಸನ್ನು ಕೊಡ್ತಾರೆ. ನಮ್ಮ ಮೆಡಲ್ ಇದಾಗಿದೆ. ಜ್ಞಾನವನ್ನು ಕೊಡಲಿಕ್ಕೆ ಬಹಳ ರಾಯಲ್ಟಿ ಬೇಕು, ಬಹಳ ಸ್ವೀಟಾಗಿ ಜ್ಞಾನವನ್ನು ಕೊಡಬೇಕು. ಕೋರ್ಟ್ ಆಫ್ ಆರ್ಮ್ಸ್ ಪರ್ ಭಿ ಸಮझाना है. ಬ್ಯಾಡ್ಜ್ ಏನು ನಮ್ಮ ಶ್ರೀಮತ ನಮಗೆ ಸಿಕ್ಕಿದೆ ಅದರ ಮೇಲೂ ಜ್ಞಾನವನ್ನು ಕೊಡಿ. ಪ್ರೀತ ಬುದ್ಧಿ ಮತ್ತು ವಿಪರೀತ ಬುದ್ಧಿ ಅಂತ ಯಾರಿಗೆ ಕರೆಯಲಾಗ್ತದೆ? ತುಮ್ ಬಾಪ್ ಕೋ ಜಾನ್ತೆ ಹೋ, ನೀವು ತಂದೆ ಅಂತ ತಿಳ್ಕೊಂಡಿದ್ದೀರಾ. ಲೌಕಿಕ ಬಾಪ್ ಕೋ ತೋ ಗಾಡ್ ನಹಿ ಕಹೆಂಗೆ, ಲೌಕಿಕ ತಂದೆಗೆ ಪರಮಾತ್ಮ ಅಂತ ಹೇಳಲಿಕ್ಕಾಗೋದಿಲ್ಲ. ವ ಬೇಹದ್ ಕಾ ಬಾಪ್ ಹಿ ಪತಿತ್ ಪಾವನ್ ಸುಖ ಕಾ ಸಾಗರ್ ಹೇ. ಬೇಹದ್ದಿನ ತಂದೆ ಪತಿತ ಪಾವನ ಸುಖದ ಸಾಗರನಾಗಿದ್ದಾರೆ, ಅವರಿಂದ ಅಪಾರ ಸುಖ ಸಿಗ್ತದೆ. ಅಜ್ಞಾನ ಕಾಲ ಮೇ ಸಮಜ್ತೆ ಹೇ ಮಾ ಬಾಪ್ ಸುಖ ದೇತೆ ಹೇ. ಅಜ್ಞಾನ ಕಾಲದಲ್ಲಿ ತಿಳ್ಕೊತಾರೆ ತಂದೆ ತಾಯಿ ಸುಖ ಕೊಡ್ತಾರೆ, ಅವರು ಮದುವೆ ಮಾಡಿಸಿ ಕಳಿಸ್ಬಿಡ್ತಾರೆ. ಈಗ ನಿಮ್ಮದು ಬೇಹದ್ದಿನ ಮಾವನ ಮನೆಯಾಗಿದೆ, ಅದು ಹದ್ದಿನದಾಗಿದೆ, ಲಿಮಿಟೆಡ್. ವಹಾ ಮಾ ಬಾಪ್ ಕರ್ಕೆ 5-7 लाख ಕರೋಡ್ ದೇಂಗೆ. ಅಲ್ಲಿ ಲೌಕಿಕದಲ್ಲಿ ಮ್ಯಾಕ್ಸಿಮಮ್ ಅಂದರೆ 1-5-6 ಲಕ್ಷ ಅಥವಾ ಕೋಟಿಯನ್ನು ಕೊಡ್ಬೋದು. ತುಮ್ಹಾರಾ ತೋ ಬಾಪ್ನೆ ನಾಮ್ ರಖಾ ಹೇ ಪದ್ಮಾ ಪದಂಪತಿ ಬನ್ನೆ ವಾಲೆ ಬಚ್ಚು. ನಿಮ್ಮ ಹೆಸರನ್ನು ಬಾಬಾ ಇಟ್ಟಿದ್ದಾರೆ, ನೀವು ಪದ್ಮಾ ಪದಂಪತಿ ಆಗುವ ಮಕ್ಕಳಾಗಿದ್ದೀರಿ. ಅಲ್ಲಂತೂ ಹಣದ ಮಾತಿಲ್ಲ, ಎಲ್ಲವೂ ಸಿಗ್ತದೆ. ಬಡೆ ಅಚ್ಚೆ ಮೆಹಲ್ ಹೋತೆ ಹೇ, ಬಹಳ ದೊಡ್ಡ ಮೆಹಲ್ ಇರ್ತದೆ. ಜನ್ಮ ಜನ್ಮಾಂತರಕ್ಕೆ ಲಿಯೇ ತುಮ್ಕೋ ಮೆಹಲ್ ಮಿಲ್ತೆ ಹೇ. ಜನ್ಮ ಜನ್ಮಾಂತರಗಳಿಗಾಗಿ ನಿಮಗೆ ಅಲ್ಲಿ ಮೆಹಲ್ ಸಿಗ್ತದೆ, ದೊಡ್ಡ ದೊಡ್ಡದಾಗಿರುವಂತಹ ಮೆಹಲ್ ಅಂತಾರೆ ಬಾಬಾ. ಸುಧಾಮನ ಎಕ್ಸಾಂಪಲ್ ಇದೆ ಅಲ್ವಾ. ಚಾವಲ್ ಮಿಟ್ಟಿ ಸುನಾ ಹೆನ ತೋ ಯಹಾ ವಹ ಭಿಲೆ ಆತೆ ಹೇ. ಸುಧಾಮ ಒಂದು ಮುಟ್ಟಿಯಲ್ಲಿ ಅಕ್ಕಿಯನ್ನು ತಗೊಂಡು ಹೋದ ಅಂತ ಒಂದು ಎಕ್ಸಾಂಪಲ್ ಇದೆ. ಇಲ್ಲೂ ಅದೇ ರೀತಿ ತಗೊಂಡ್ಬರ್ತಾರೆ. ಈಗ अब चावल रूखा थोड़ी ही खाएंगे तो उनके साथ कुछ मसाले आदि भी ले आते हैं. ಕೇವಲ ಅಕ್ಕಿನಂತೂ ತಿನ್ಲಿಕ್ಕಾಗೋದಿಲ್ಲ ಅಂತಾರೆ ಬಾಬಾ, ಅದರ ಜೊತೆ ಸ್ವಲ್ಪ ಮಸಾಲೆಯನ್ನು ತರ್ತಾರೆ. ಎಷ್ಟು ಪ್ರೀತಿಯಿಂದ ತಗೊಂಡು ಬರ್ತಾರೆ. ಬಾಬಾ ತೋ ಹಮ್ಕೋ ಜನ್ಮ ಜನ್ಮಾಂತರ ಕೆ ಲಿಯೇ ದೇಂಗೆ ಇಸ್ಲಿಯೇ ಕಹಾ ಜಾತಾ ಹೇ ದಾತಾ. ತಂದೆ ನಮಗೆ ಜನ್ಮ ಜನ್ಮಗಳಿಗಾಗಿ ಕೊಡ್ತಾರೆ, ಅದಕ್ಕೆ ಅವರನ್ನು ದಾತ ಅಂತಾರೆ. भक्ति मार्ग में तुम ईश्वर अर्थ देते हो तो अल्पकाल के लिए दूसरे जन्म में मिल जाता है. ನೀವು ಭಕ್ತಿ ಮಾರ್ಗದಲ್ಲಿ ಈಶ್ವರನಿಗೋಸ್ಕರ ಕೊಡ್ತೀರ, ಹಾಗಾಗಿ ಅಲ್ಪಕಾಲಕ್ಕಾಗಿ ಇನ್ನೊಂದು ಜನ್ಮದಲ್ಲಿ ಸಿಗ್ತದೆ. कोई गरीबों को देते हैं कॉलेज बनाते हैं तो दूसरे जन्म में पढ़ाई का दान मिलता है. ಯಾರೋ ಬಡವರಿಗೆ ಕೊಡ್ತಾರೆ, ಕಾಲೇಜನ್ನು ಕಟ್ಟಿಸ್ತಾರೆ, ಆಗ ಇನ್ನೊಂದು ಜನ್ಮಕ್ಕೆ ಅವರಿಗೆ ಸಿಗ್ತದೆ. धर्मशाला बनाते हैं तो मकान मिलता है क्योंकि धर्मशाला में बहुत आकर सुख पाते हैं. ಕೆಲವರು ಧರ್ಮಶಾಲೆಗಳನ್ನು ಕಟ್ಟಿಸ್ತಾರೆ, ಅಲ್ಲಿ ಬಂದು ಜನರು ಉಳ್ಕೊತಾರೆ, ಸುಖದ ಅನುಭವ ಮಾಡ್ತಾರೆ, ಹಾಗಾಗಿ ಆಶೀರ್ವಾದ ಸಿಗ್ತದೆ. ಇದಂತೂ ಜನ್ಮ ಜನ್ಮಾಂತರಗಳ ಮಾತಾಗಿದೆ. ತುಮ್ ಜಾನ್ತೆ ಹೋ ಶಿವ ಬಾಬಾ ಕೋ ಜೋ ದೇತೆ ಹೇ ವ ಸಬ್ ಹಮಾರೆ ಹಿ ಕಾಮ್ ಮೇ ಲಗಾತೆ ಹೇ. ನಾವು ಶಿವಬಾಬನಿಗೆ ಏನಾದರೂ ಕೊಟ್ಟಾಗ ಅದನ್ನು ಬಾಬಾ ನಮ್ಮ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಶಿವಬಾಬಾ ಅಂತೂ ತನ್ನ ಹತ್ರ ಇಟ್ಕೊಳ್ಳೋದಿಲ್ಲ. ಇನ್ಕೋ ಭಿ ಕಹಾ ಸಬ್ ಕುಚ್ ದೇ ದೋ ತೋ ವಿಶ್ವಕ್ಕೆ ಮಾಲಿಕ್ ಬನ್ ಜಾಯೆಂಗೆ. ಬ್ರಹ್ಮನಿಗೂ ಶ್ರೀಮತ ಸಿಕ್ತು, ಎಲ್ಲವನ್ನ ಯಜ್ಞದಲ್ಲಿ ಸ್ವಾಹ ಮಾಡು ಅಂತ ಹೇಳಿ. ಆಗ ಅವರಿಗೆ ವಿಶ್ವದ ಮಾಲೀಕರಾಗ್ತಕ್ಕಂಥ ಭಾಗ್ಯ ಸಿಗ್ತದೆ. ವಿನಾಶದ ಸಾಕ್ಷಾತ್ಕಾರನೂ ಮಾಡಿಸಿದ್ರು, ರಾಜಯ್ಯ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು. ನಶೆ ಏರ್ತು. ಬಾಬಾ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ. ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಗೀತೆಯಲ್ಲೂ ಸಹ ಇದೆ ಅಲ್ವಾ, ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸ್ಲಾಯ್ತು ಅಂತ. ಮುಜೆ ಯಾದ್ ಕರೋ ತೋ ತುಮ್ ಯಹ ಬನೇಂಗೆ. ನನ್ನನ್ನು ನೆನಪು ಮಾಡೋದ್ರಿಂದ ನೀನು ಇದಾಗ್ತೀಯ. ವಿನಾಶ ಅವ್ರ ಸ್ಥಾಪನಾ ಕಾ ಸಾಕ್ಷಾತ್ಕಾರ ಕರಾಯ. ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರ ಮಾಡಿಸಿದ್ರು. ತೋ ಇನ್ಕೋ ಭಿ ಶುರು ಮೇ ಖುಷಿ ಕಾ ಪಾರ ಚढ़ ಗಯ. ಇವರಿಗೂ ಸಹ ಶುರುವಿನಲ್ಲಿ ಖುಷಿಯ ನಶೆ ಏರ್ತು. ಡ್ರಾಮಾದಲ್ಲಿ ಇದು ಪಾರ್ಟ್ ಇತ್ತಲ್ವ,
ಭಾಗೀರಥ್ ಕೋ ಭಿ ಕೋಯಿ ಜಾನ್ತೆ ಥೋಡೆ ಹಿ ಹೈ. ಭಾಗೀರಥ ಅನ್ನು ಸಹ ಯಾರು ತಿಳ್ಕೊಂಡಿಲ್ಲ. ತೋ ತುಮ್ ಬಚ್ಚೋಂ ಕೋ ಯಹ ಏಮ್ ಆಬ್ಜೆಕ್ಟ್ ಬುದ್ಧಿ ಮೇ ರಹನಿ ಚಾಹಿಯೆ. ನೀವು ಮಕ್ಕಳಿಗೆ ಈ ಒಂದು ಏಮ್ ಆಬ್ಜೆಕ್ಟ್ ಬುದ್ಧಿನಲ್ಲಿ ಇರಬೇಕು. ನಾವು ಇದಾಗ್ತಾ ಇದ್ದೀವಿ. ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ ಅಷ್ಟು ಶ್ರೇಷ್ಠ ಪದವಿ ಪಡೆದುಕೊಳ್ತಾರೆ. ಹಾಡಲಾಗ್ತದಲ್ವಾ ಫಾಲೋ ಫಾದರ್ ಅಂತ. ಇದು ಸಮಯದ ಮಾತಾಗಿದೆ. ಬೇಹದ್ ಕಾ ಬಾಪ್ ಕಹತೆ ಹೈ ಮೈ ಜೋ ರಾಯ್ ದೇತಾ ಹೂಂ ಉಸ್ ಪರ್ ಫಾಲೋ ಕರೋ. ಬೇಹದ್ದಿನ ತಂದೆ ಹೇಳ್ತಾರೆ, ನಾನು ಯಾವ ಸಲಹೆಯನ್ನು ಕೊಡ್ತೀನಿ ಅದನ್ನು ಫಾಲೋ ಮಾಡಿ. ಇಸ್ನೆ ಕ್ಯಾ ಕಿಯಾ ಸೋ ಭಿ ಬತಾತೆ ಹೈ. ಬ್ರಹ್ಮ ಬಾಬಾ ಏನು ಪುರುಷಾರ್ಥ ಮಾಡಿದ್ರು ಅದನ್ನು ಕೂಡ ಹೇಳ್ತಾರೆ. ಉನ್ಕೋ ಸೌದಾಗರ್ ರತ್ನಾಗರ್ ಜಾದೂಗರ್ ಕಹತೆ ಹೈ ನ. ಅವರಿಗೆ ಸೌದಾಗರ, ರತ್ನಾಗರ, ಜಾದೂಗರ ಅಂತ ಹೇಳ್ತಾರಲ್ವ. ಬಾಬಾನೇ ಅಚಾನಕ್ ಹಿ ಸಬ್ ಕುಚ್ ಛೋಡ್ ದಿಯೆ. ಬಾಬಾ ಸಡನ್ ಆಗಿ ಎಲ್ಲವನ್ನ ತ್ಯಾಗ ಮಾಡಿದ್ರು. ಬ್ರಹ್ಮ ಬಾಬಾ ಅವರು ಮೊದಲು ವಜ್ರದ ವ್ಯಾಪಾರಿಯಾಗಿದ್ದರು. ಆಮೇಲೆ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾದರು. ನರಕವನ್ನು ಸ್ವರ್ಗ ಮಾಡೋದು ಎಷ್ಟು ದೊಡ್ಡ ಜಾದು ಆಗಿದೆ. ನಂತರ ಸೌದಾಗರ ಕೂಡ ಆಗಿದ್ದಾರೆ. ಬಚ್ಚೋಂ ಕೋ ಕಿತ್ನಾ ಅಚ್ಚಾ ಸೌದಾ ದೇತೆ ಹೈ. ಮಕ್ಕಳ ಜೊತೆ ಎಷ್ಟು ದೊಡ್ಡ ಒಂದು ಸೌದಾ ಮಾಡ್ತಾರೆ ಅಂತಂದರೆ ಏನು, ಎಕ್ಸ್ಚೇಂಜ್. ನೀವು ಕೆಟ್ಟದ್ದನ್ನು ಕೊಡಿ, ನಿಮ್ಮ ವೀಕ್ನೆಸ್ಸನ್ನು ಕೊಡಿ, ನಿಮ್ಮ ವಿಕಾರಿ ಗುಣಗಳನ್ನು ಕೊಟ್ಟು ರಿಟರ್ನಲ್ಲಿ ನಾನು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡ್ತೀನಿ. ನಿಮ್ಮಲ್ಲಿರೋ ಬೇಡದೇ ಇರೋದನ್ನು ಕೊಡಿ. ಒಂದೇ ಒಂದು ಮುಟ್ಟಿಯಲ್ಲಿ ಅಕ್ಕಿಯನ್ನು ಕೊಡಿ, ನಾನು ನಿಮಗೆ ಮೆಹಲನ್ನು ಕೊಡ್ತೀನಿ ಅಂತಾರೆ ಬಾಬಾ. ಎಷ್ಟು ದೊಡ್ಡ ಸಂಪಾದನೆಯನ್ನು ಮಾಡಿಸ್ತಾರೆ. ಯಾರು ವಜ್ರದ ವ್ಯಾಪಾರವನ್ನು ಮಾಡ್ತಾರೆ ಅದರಲ್ಲೂ ಅದೇ ರೀತಿ ಆಗ್ತದೆ. कोई अमेरिकन ग्राहक आता है तो उनसे 100 की चीज़ का 500 1000 भी ले लेंगे. ಯಾರಾದರೂ ಕಸ್ಟಮರ್ಸ್ ಬರ್ತಾರಲ್ವಾ, ಅವರನ್ನು ನೋಡಿದಾಗ ಹೌದಪ್ಪ ಅಮೇರಿಕಾದಿಂದ ಬಂದಿದ್ದಾರೆ ಕಸ್ಟಮರ್, ಇವ್ರು ನೋಡ್ಲಿಕ್ಕೆ ಬಹಳ ರಿಚ್ಚಾಗಿ ಕಾಣಿಸ್ತಾ ಇದ್ದಾರೆ, ಶ್ರೀಮಂತರ ಥರ, 100 ರೂಪಾಯಿಗೆ ಅವರಿಗೆ ಇದು ಇಲ್ಲ 500 ಅಥವಾ 1000 ಅಂತ ಹೇಳಿ ಜಾಸ್ತಿ ಇಸ್ಕೋಬೋದು. ಅವರ ಹತ್ರ ಸ್ವಲ್ಪ ಜಾಸ್ತಿ ಹಣ ಸಂಪಾದನೆ ಮಾಡ್ಬೋದು. ಆದರೆ ನಿಮ್ಮ ಹತ್ತಿರ ಇರೋದು ಬಹಳ ಹಳೆಯ ವಸ್ತು ಆಗಿದೆ, ಅದೇ ಪ್ರಾಚೀನ ರಾಜಯೋಗ ಆಗಿದೆ. ನೆಕ್ಸ್ಟ್ ಪಾಯಿಂಟ್, ತುಮಕೋ ಅಬ್ ಭೋಲಾನಾಥ್ ಬಾಪ್ ಮಿಲಾ ಹೈ. ಈಗ ನಿಮಗೆ ಭೋಲಾನಾಥ ತಂದೆ ಸಿಕ್ಕಿದ್ದಾರೆ. ಎಷ್ಟೊಂದು ಇನ್ನೋಸೆಂಟ್ ಆಗಿದ್ದಾರೆ. ನಿಮ್ಮನ್ನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಬೇಡದೇ ಇರೋ ಒಂದು ವಿಕಾರಿ ಗುಣಗಳಲ್ಲಿ ನಾವಿರ್ತೀವಿ. ಸೊ ಅದರಿಂದ ನಮ್ಮನ್ನು ಚೇಂಜ್ ಮಾಡಿ 21 ಜನ್ಮಗಳಿಗೆ ಎಲ್ಲಿಂದ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ಕೆಲವೊಂದು ಸಲ ಹೇಳ್ತಾರೆ ಭೋಲಾನಾಥ ಶಿವ ಕೊಟ್ಟ, ಕೆಲವೊಂದು ಸಲ ಹೇಳ್ತಾರೆ ಅಂಬೆ ದುರ್ಗೆ ದೇವಿಯರು ಕೊಟ್ಟರು, ಗುರುನೇ ಕೊಟ್ಟರು. ಬಟ್ ಇಲ್ಲಿ ಆ ರೀತಿ ಕನ್ಫ್ಯೂಷನಿನ ಮಾತಿಲ್ಲ. ಇದು ವಿದ್ಯಾಭ್ಯಾಸ ಆಗಿದೆ. ನೀವು ಈಶ್ವರಿಯ ಪಾಠಶಾಲೆಯಲ್ಲಿ ಕುತ್ಕೊಂಡಿದ್ದೀರಿ. ಈಶ್ವರಿಯ ಪಾಠಶಾಲೆಯಲ್ಲಿ ಹೇಳಲಾಗ್ತದೆ ಗೀತೆಯ ಜ್ಞಾನ ಕೊಡ್ತಾರೆ ಅಂತ. ಗೀತೆಯಲ್ಲಿ ಭಗವಾನ್ ವಾಚನ ವರ್ಡ್ ಇದೆ. ಪರಂತು ಯಹ ಭಿ ಕಿಸ್ಕೋ ಪತಾ ನಹಿ ಕಿ ಭಗವಾನ್ ಕಿಸ್ಕೋ ಕಹಾ ಜಾತಾ ಹೈ. ಪರಮಾತ್ಮ ಭಗವಂತ ಅಂತ ಯಾರಿಗೆ ಹೇಳಲಾಗ್ತದೆ ಯಾರಿಗೂ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳ್ರಿ, ಪರಂಪಿತ ಪರಮಾತ್ಮನನ್ನು ತಿಳ್ಕೊಂಡಿದ್ದೀರಾ? ತಂದೆ ಒಂದು ಹೂದೋಟದ ಮಾಲೀಕರಾಗಿದ್ದಾರೆ. ನಿಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡ್ತಾರೆ. ಅವರನ್ನು ಗಾರ್ಡನ್ ಆಫ್ ಅಲ್ಲಾಹ್ ಅಂತ ಹೇಳಿ ಕರೀತಾರೆ. ಯುರೋಪಿಯನ್ನಲ್ಲಿ ಇರೋರು ಜನರು ಸಹ ಹೇಳ್ತಾರಲ್ವ ಪ್ಯಾರಡೈಸ್ ಅಂತ. ಬರೋಬ್ಬರ ಭಾರತ ಪರಿಸ್ಥಾನ ಆಗಿತ್ತು, ಈಗ ಕಬ್ರಸ್ಥಾನ ಆಗಿದೆ. ಈಗ ಮತ್ತೆ ಪರಿಸ್ಥಾನದ ಮಾಲೀಕರಾಗ್ತೀರಿ. ಬಾಪ್ ಆಕರ್ ಸೋಯೇ ಹುಯೇ ಕೋ ಜಗಾತೆ ಹೈ. ತಂದೆ ಬಂದು ಮಲಗಿರೋರನ್ನ ಎಬ್ಬಿಸ್ತಾರೆ. ಇದನ್ನು ನೀವು ತಿಳ್ಕೊಂಡಿದ್ದೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅಂತಾರೆ ಬಾಬಾ. ಜೋ ಖುದ್ ಜಾಗ್ ಜಾತೆ ಹೈ ತೋ ದೂಸರೋಂ ಕೋ ಭಿ ಜಗಾತೆ ಹೈ. ಯಾರು ತಾವು ಎದ್ದೇಳ್ತಾರೆ ಅವರು ಬೇರೆಯವರನ್ನು ಸಹ ಎದ್ದೇಳಿಸ್ತಾರೆ. ಯಾರು ಎದ್ದಿಲ್ಲ ತಾವು ಅವರು ಅನ್ಯರನ್ನು ಸಹ ಎದ್ದೇಳಿಸೋದಿಲ್ಲ. ಹಾಗಾಗಿ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಗೀತೆಗಳು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಕೆಲವು ಹಾಡುಗಳು ಬಹಳ ಸುಂದರ ಆಗಿದೆ. ಜಬ್ ತುಮ್ ಉದಾಸ್ ಹೋ ಜಾತೆ ಹೋ ತೋ ಯಹ ಗೀತ್ ಬಜಾವೋ ತೋ ಖುಷಿ ಮೇ ಆ ಜಾಯೆಂಗೆ. ಯಾವಾಗ ನೀವು ಡಲ್ ಆಗ್ತೀರಿ, ಏನೋ ಮೂಡ್ ಅಪ್ಸೆಟ್ ಆಗ್ತದೆ, ಲೋ ಫೀಲ್ ಬರ್ತದೆ, ಆವಾಗ ಈ ಹಾಡನ್ನು ಪ್ಲೇ ಮಾಡಿದರೆ ಖುಷಿಯ ಅನುಭವ ಆಗ್ತದೆ.
ರಾತ್ ಕೆ ರಾಹಿ ಥಕ್ ಮತ್ ಜಾನ ಯಹ ಭಿ ಅಚ್ಚಾ ಹೈ. ರಾತ್ರಿಯ ಒಂದು ಪ್ರಯಾಣಿಕ ಸುಸ್ತಾಗಬೇಡ. ಜೀವನದಲ್ಲಿ ಯಾತ್ರೆ ಮಾಡ್ತಾ ಮಾಡ್ತಾ ಕಷ್ಟ ಸುಖಗಳನ್ನು ಅನುಭವ ಮಾಡ್ತಾ ಮಾಡ್ತಾ ಸುಸ್ತಾಗ್ತೀವಿ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಈ ಹಾಡು ಕೂಡ ಒಂದು ಚೆನ್ನಾಗಿದೆ. ಈಗ ರಾತ್ರಿ ಸಂಪೂರ್ಣವಾಗಿ ಕಳೆದು ಹೋಗ್ತಾ ಇದೆ. ಮನುಷ್ಯರು ತಿಳ್ಕೊಂಡಿದ್ದಾರೆ ಎಷ್ಟು ಭಕ್ತಿ ಮಾಡ್ತೀವಿ ಅಷ್ಟು ಭಗವಂತ ಬೇಗ ಸಿಗ್ತಾರೆ. ಹನುಮಾನ್ ಆದಿ ಕಾ ಸಾಕ್ಷಾತ್ಕಾರ ಹುವಾ ತೋ ಸಮಜ್ತೆ ಹೇ ಭಗವಾನ್ ಮಿಲ. ಹನುಮಂತನ ಸಾಕ್ಷಾತ್ಕಾರ ಆದರೆ ತಿಳ್ಕೊತಾರೆ ಪರಮಾತ್ಮ ಸಿಕ್ಕರು ಅಂತ. ತಂದೆ ಹೇಳ್ತಾರೆ ಈ ಸಾಕ್ಷಾತ್ಕಾರ ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಯಾರು ಭಾವನೆಯನ್ನು ಇಟ್ಕೊಳ್ತಾರೆ ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಆ ರೀತಿ ಮಾತಿಲ್ಲ. ಬಾಪ್ ನೇ ಕಹಾ ಹೇ ಯಹ ಬ್ಯಾಚ್ ತೋ ಸಬ್ಕೋ ಸದೈವ್ ಪಡಾ ರಹೆ. ಎಲ್ಲರೂ ಯಾವಾಗಲೂ ಬ್ಯಾಡ್ಜನ್ನು ಹಾಕ್ಕೊಂಡಿರಬೇಕು. ವೆರೈಟಿ ಬ್ಯಾಡ್ಜಸ್ ರೆಡಿ ಆಗ್ತಾ ಇರ್ತವೆ. ಇದು ಬಹಳ ಒಳ್ಳೆಯ ವಸ್ತುವಾಗಿದೆ ಜ್ಞಾನವನ್ನು ಕೊಡಲಿಕ್ಕೆ. ನೀವು ರುಹಾನಿ ಮಿಲಿಟ್ರಿ ಆಗಿದ್ದೀರಿ. ಮಿಲಿಟ್ರಿಕೋ ಹಮೇಶಾ ನಿಶಾನಿ ರೆಹತಿ ಹೆನ. ಸೊ ಇವರು ಮಿಲಿಟ್ರಿ ಅವ್ರಿಗೆ ಸೇರಿದಾರಂತ ದೂರದಿಂದಲೇ ನೋಡಿದ್ರು ನಮಗೆ ಅರ್ಥ ಆಗ್ತದೆ. ಸೊ ನೀವು ಮಕ್ಕಳಿಗೂ ಕೂಡ ನಶೆ ಇರಬೇಕು. ನಾವು ಇದಾಗ್ತಾ ಇದ್ದೀವಿ, ನಾವು ಸ್ಟೂಡೆಂಟ್ ಆಗಿದ್ದೀವಿ. ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಮನುಷ್ಯರು ದೇವತೆಗಳ ಪೂಜೆಯನ್ನು ಮಾಡ್ತಾರೆ. ದೇವತೆಗಳೇ ದೇವತೆಗಳ ಪೂಜೆಯನ್ನು ಮಾಡೋದಿಲ್ಲ. ನಾವು ಸ್ಟೂಡೆಂಟ್ ಆಗಿದ್ದೀವಿ. ಇಲ್ಲಿ ಮನುಷ್ಯರು ದೇವತೆಗಳ ಪೂಜೆಯನ್ನು ಮಾಡ್ತಾರೆ. ಯಾಕೆಂತಂದರೆ ಅವರು ಶ್ರೇಷ್ಠರಾಗಿದ್ದಾರೆ. अच्छा मीठे मीठे सिकीलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗಾಗಿ मुख्य सारा ಮೊದಲನೇ पॉइंट बुद्धि में सदा अपनी एम ऑब्जेक्ट याद रखनी है. लक्ष्मी नारायण का चित्र सदा साथ रहे. इसी खुशी में रहो कि हम ऐसा बनने के लिए पढ़ रहे हैं. अभी हम हैं गॉडली स्टूडेंट. ಬುದ್ಧಿಯಲ್ಲಿ ನೆನಪಿರಲಿ ನಮ್ಮ ಏಮ್ ಆಬ್ಜೆಕ್ಟ್ ಏನು ಅಂತ. ಲಕ್ಷ್ಮೀನಾರಾಯಣರ ಚಿತ್ರ ಯಾವಾಗಲೂ ಜೊತೆಲಿರಲಿ. ಇದೇ ಖುಷಿಯಲ್ಲಿರಿ. ನಾವು ಲಕ್ಷ್ಮೀನಾರಾಯಣರ ತರಹ ಆಗಲಿಕ್ಕೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ. ನಾವು ಈಗ ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೀವಿ. ಎರಡನೇ ಪಾಯಿಂಟ್, ನಿಮ್ಮಲ್ಲಿರುವ ಎಲ್ಲ ಹಳೆಯ ವಸ್ತುಗಳನ್ನು ಕೊಟ್ಟು, ಒಂದೇ ಒಂದು ಮುಟ್ಟಿ ಅಕ್ಕಿಯನ್ನು ಕೊಟ್ಟು ಮೆಹಲನ್ನು ಪಡೆದುಕೊಳ್ಳಿ. ಬ್ರಹ್ಮ ಬಾಬೋರವರನ್ನು ಫಾಲೋ ಮಾಡಿ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಗಳಾಗ್ರಿ. ವರದಾನ, ನಿಶ್ಚಯದ ಆಧಾರದ ಮೇಲೆ ವಿಜಯಿ ರತ್ನಗಳು ಆಗಿ ಎಲ್ಲರ ಪ್ರತಿ ಮಾಸ್ಟರ್ ಸಹಾರ ದಾತ ಆಗಿರಿ. ಎಲ್ಲರಿಗೂ ಬಾಬಾ ಹೇಳ್ತಾ ಇದ್ದಾರೆ ಒಂದು ಹೋಪ್ ಆಗಿರಿ. ನೀವು ಎಲ್ಲರಿಗೂ ಒಂದು ಸಪೋರ್ಟ್ ಆಗಿ ಅಂತಾರೆ ಬಾಬಾ. ವಿಶ್ಲೇಷಣೆ, ನಿಶ್ಚಯ ಬುದ್ಧಿ ಮಕ್ಕಳು ಯಾವಾಗಲೂ ವಿಜಯಗಳೇ ಆಗಿರೋದ್ರಿಂದ ಖುಷಿನಲ್ಲಿ ಇರ್ತಾರೆ. ಅವರು ತಮ್ಮ ವಿಜಯದ ವರ್ಣನೆ ಮಾಡೋದಿಲ್ಲ, ಆದರೆ ವಿಜಯಿಗಳು ಆಗೋ ಕಾರಣದಿಂದ ಇನ್ನೊಬ್ಬರ ಧೈರ್ಯವನ್ನು ಅವರು ಹೆಚ್ಚಿಸ್ತಾರೆ. ಬೇರೆಯವರನ್ನು ಕೆಳಗೆ ಬೀಳಿಸುವಂಥ ಪ್ರಯತ್ನವನ್ನು ಮಾಡೋದಿಲ್ಲ, ಆದರೆ ಬಾಪ್ ಸಮಾನ್ ಮಾಸ್ಟರ್ ಆಗಿ ಸಹಾರವನ್ನು ಕೊಡ್ತಾರೆ, ಸಪೋರ್ಟನ್ನು ಕೊಡ್ತಾರೆ, ಅವರಿಗೆ ಒಂದು ಆಶ್ರಯವನ್ನು ಕೊಡ್ತಾರೆ. ಅಂದರೆ ಯಾರು ಕೆಳಗೆ ಬಿದ್ದಿರ್ತಾರೆ ಅವರನ್ನು ಮೇಲೆ ಕೆತ್ತಾರೆ. ವ್ಯರ್ಥದಿಂದ ಯಾವಾಗಲೂ ದೂರ ಇರ್ತಾರೆ. ವ್ಯರ್ಥದಿಂದ ದೂರ ಆಗೋದೇ ವಿಜಯಿಗಳಾಗೋದಾಗಿದೆ. ಈ ರೀತಿ ವಿಜಯಿ ಮಕ್ಕಳು ಎಲ್ಲ ಮಕ್ಕಳ ಮಾಸ್ಟರ್ ಸಹಾರ ಆಗ್ತಾರೆ. ಸ್ಲೋಗನ್, ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಮಾಡುವವರೇ ಸಫಲತಾ ಮೂರ್ತಿಗಳು ಆಗಿದ್ದಾರೆ. ಅವ್ಯಕ್ತ ಸೂಚನೆ, ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳನ್ನು ಪ್ರಯೋಗ ಮಾಡಿ. ಯೋಗದ ಪ್ರಯೋಗವನ್ನು ಮಾಡಲಿಕ್ಕೆ ವೃತ್ತಿ ದೃಷ್ಟಿಯಲ್ಲೂ ಸಹ ಪವಿತ್ರತೆಯನ್ನು ಅಂಡರ್ಲೈನ್ ಮಾಡಿ.
ಮೂಲ ಒಂದು ಫೌಂಡೇಶನ್ ಆಗಿದೆ. ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಮಾಡೋದು. ಯಾರೇ ಎಷ್ಟೇ ಅಲ್ದಾಡ್ತಾ ದುಃಖಿಗಳಾಗಿ ಪರೇಶಾನಾಗಿ ನಿಮ್ಮ ಹತ್ರ ಬಂದಾಗ ಅವರಿಗೆ ಖುಷಿಯ ಅನುಭವವನ್ನು ಮಾಡಿಸ್ಬೇಕು. ಅವ್ರು ಅಂದ್ಕೊಳ್ತಾರೆ ಖುಷಿಯಲ್ಲಿರೋದು ಅಸಂಭವ ಅಂತ. ಆದರೆ ನಿಮ್ಮ ಮುಂದೆ ಬಂದಾಗ ನಿಮ್ಮ ಮೂರ್ತಿ, ನಿಮ್ದು ಏನು ಇಮೇಜ್ ಇದೆ, ನಿಮ್ಮದೇನು ವೈಬ್ರೇಷನ್ ಇದೆ, ಅದರಿಂದ ನಿಮ್ಮ ದೃಷ್ಟಿ ಆತ್ಮವನ್ನು ಪರಿವರ್ತನೆ ಮಾಡಬೇಕು. ಇದನ್ನೇ ಯೋಗದ ಪ್ರಯೋಗ ಅಂಥೇಳಿ ಕರೆಯಲಾಗ್ತದೆ. ಅಚ್ಚಾ, ಓಂ ಶಾಂತಿ.